ಕನ್ನಡ ಚಿತ್ರರಂಗದ ಹೆಬ್ಬುಲಿ ಹುಚ್ಚ ಹಾಗೂ ಬಿಗ್ ಬಾಸ್ ಸೀರೀಸ್ಗೆ ಕಿಚ್ಚು ಹಚ್ಚಿದಂತಹ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 11ಗೆ ಸರ್ವ ವೀಕ್ಷಕರಿಗೆ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇವತ್ತೇನು ಹೇಳೋಕ್ಕೆ ಬಂದಿದ್ದೀನಂದರೆ, ಮುಖ್ಯವಾಗಿ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ಅಲ್ಲ, ಅವರ ಸಹೋದರಿಯ ಬಗ್ಗೆ. ನೋಡಿ, ಐ ಆಮ್ ಫೈರ್ ಬ್ರ್ಯಾಂಡ್ ಅಂತ ಪದೇ ಪದೇ ಹೇಳ್ತಿರೋ ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ನಲ್ಲಿ ನಾನು ಸಿಂಗಲ್ ಸಿಂಹ, ಒಂಟಿಯಾಗಿ ಬರ್ತೀನಿ ಸಿಂಹದ ಥರ, ನಾನು ಯಾವುದಕ್ಕೂ ಹೆದರಲ್ಲ ಅಂಥೇಳಿ ಘರ್ಜಿಸೋ ಚೈತ್ರಾ ಕುಂದಾಪುರ ಇದು ಹೊರಗಡೆ ಇದ್ದರು ಈ ಥರ. ಅವನು ಹೊರಗಡೆಯನ್ನು ತನ್ನ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಆಗಲಿ ಅಥವಾ ಇನ್ನಿತರ ಹಿಂದೂ ಸಂಘಟನೆಗಳಾಗಲಿ ಅಥವಾ ಸಂಘ ಪರಿವಾರ ಅದೇನು ತಾನೇನು ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದಾಳಲ್ಲಿ ಕೆಲಸ, ಅಲ್ಲಿ ಸಿಂಹನೇ ಅಮ್ಮ, ಫೈರ್ ಬ್ರ್ಯಾಂಡೆ. ಹಿಂದುತ್ವದ ಕಿಚ್ಚನ್ನು ಹಚ್ಚಿ ಏನು ಕರ್ನಾಟಕದಲ್ಲಿ BJPಯನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವಳು ಹೌದು ಈ ಚೈತ್ರಾ ಕುಂದಾಪುರ. ಏನು ಇವರು ಸ್ಕೂಲ್ ಡೇಸ್ ಕಾಲೇಜ್ ಡೇಸಿಂದನೇ ಇವರೆಲ್ಲ ಸಂಘಟನೆಯಲ್ಲಿ ಬಲಿಷ್ಠವಾಗಿ ಬಂದಂಥವರು. ಆ ಮುಖಾಂತರವಾಗಿ ಬೆಳ್ಕೊಂಡು ಬಂದು ಹಲವಾರು TV ಚಾನಲ್ಗಳಲ್ಲಿ ರಿಪೋರ್ಟ್ರು, ಉಪಸಂಪಾದಕರಾಗಿಯೂ ಕೆಲಸ ಮಾಡಿದಂಥವರು, ಪತ್ರಿಕೋದ್ಯಮದಲ್ಲಿಯೂ ಕೆಲಸ ಮಾಡಿದಂಥವರು, ಜರ್ನಲಿಸಮ್ನಲ್ಲಿ ಹೈಯರ್ ಎಜುಕೇಷನ್ ಪಡೆದಂಥವರು. ಇವರು ಏನು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಸ್ಟ್ರಾಂಗ್ ಆಗಿದ್ದರು, ಆದರೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಬಿಗ್ ಬಾಸ್ನಲ್ಲಾಗಲಿ ಅಷ್ಟು ಸ್ಟ್ರಾಂಗ್ ಇಲ್ಲ. ಅವರು ಬರೀ ಮೋಸದಾಟ ಮಾಡ್ತಾಯಿದ್ದಾರೆ ಹೊರತು, ಜಗಳ ಮಾಡ್ತಾಯಿದ್ದಾರೆ ಹೊರತು, ಒದರಾಡ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ ಹೊರತು ಈಗ ಮೊದಲಿನ ಗಂಧ, ಮೊದಲಿನ ಸ್ಟ್ರಾಂಗೆಸ್ಟ್ ಮೆಂಟಾಲಿಟಿ ಈಗಿಲ್ಲ. ಈಗ ಹೇಳೋಕ್ಕೆ ಹೋಗ್ತಿರೋದು ಚೈತ್ರಾ ಕುಂದಾಪುರ ಅವರ ಬಗ್ಗೆ ಅಲ್ಲ, ಅವರ ಸಹೋದರಿಯ ಬಗ್ಗೆ. ಮೊನ್ನೇನು ಫ್ಯಾಮ್ಲಿ ಪ್ಯಾಕ್ನಲ್ಲಿ, ಫ್ಯಾಮ್ಲಿ ರೌಂಡ್ನಲ್ಲಿ ಏನೋ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಚೈತ್ರಾ ಕುಂದಾಪುರ ಅವರ ತಂಗಿ. ಚೈತ್ರಾ ಕುಂದಾಪುರಕ್ಕಿಂತ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರನ್ನೂ ಮಿನಿ ಫೈರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆದರೆ ಬಿಗ್ ಬಾಸ್ನಲ್ಲಿ ಒಂದೆರಡು ಡೈಲಾಗ್ನಿಂದ ಮಿನಿ ಫೈರ್ ಬ್ರ್ಯಾಂಡ್ ಆದರೆ ಹೊರತು ಕರ್ನಾಟಕದ ಎಲ್ಲೂ ಫೈರ್ ಆಗಿ ಬಂದಿರಲಿಲ್ಲ. ಈಗ ಹೊರಗಡೆ ಜನರಿಗೆ ಗೊತ್ತಾಗಿದೆ ಬಿಗ್ ಬಾಸ್ನಲ್ಲಿ ಅವರು ತಂಗಿ ಇದ್ದಾರೆ, ಅವಳು ಫೈರ್ ಆಗಿ ಮಾತಾಡ್ತಾಳೆ ಅನ್ನುವಂಥ ವಿಷಯ ಗೊತ್ತಾಗಿದೆ ಇಲ್ಲಿ. ಅದ್ರ ಕುರಿತೇ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಏನು ರಜತ್ ಇದ್ದಾರಲ್ಲ, ರಜತ್ ಕಿಶನ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ಗೆ ಮೊದಲು ಏನು ಎಂಟ್ರಿ ಕೊಟ್ಟರಲ್ಲ, ಅವರು ಈ ಬಿಗ್ ಬಾಸ್ ಮನೆಯಲ್ಲೇ ಸ್ಟ್ರಾಂಗೆಸ್ಟ್ ಕಾಂಟೆಸ್ಟೆಂಟ್. ಎಲ್ರಿಗೂ ಬಗ್ಬಡಿತೀನಿ, ಎಲ್ರಿಗೂ ಮನೆ ಕಳಿಸ್ತೀನಿ ಅಂಥೇಳಿ ಫೈರ್ ಮಾಡಿದ್ದೆ ಅವರು. ಚೈತ್ರಾ ಕುಂದಾಪುರ ಇಲ್ಲಿ ಫೈರ್ ಆಗಲಿಲ್ಲ, ಫೈರ್ ಆಗಿದ್ದು ಬೇರೆಯವರು. ಅದರಲ್ಲಿ ರಜತ್ ಕಿಶನ್ ಅವರು ಒಬ್ಬರು. ಅವ್ರು ಯಾರಿಗೂ ಹೆದರಲಿಲ್ಲ, ಡಿಚ್ಚಿ ಎದೆಗೆದೆ ಗುದ್ದಿ ಆ್ಯಂಡ್ ಗೋಲ್ಡ್ ಸುರೇಶನಂತೂ ನೀರು ಇಳಿಸ್ಬಿಟ್ರು. ಯಾರನ್ನೂ ಕೇಳ್ತಾ ಇಲ್ಲ. ಚೈತ್ರಾ ಕುಂದಾಪುರನಂತೂ ಡೇರಿಂಗ್ ಡ್ಯಾಶಿಂಗ್ ಹೆಣ್ಣು ಹುಲಿ ಗಂಡು ಹುಲಿ ಥರ ಫೈಟ್ ನಡೆದಿತ್ತು ಬಿಗ್ ಬಾಸ್ನಲ್ಲಿ. ಆದರೆ ಡೈಲಾಗ್ಸ್ ಮಾತ್ರ ಏನು ಚೈತ್ರಾ ಕುಂದಾಪುರಿಂದ ಬಂದಿತ್ತಲ್ಲ, ಅವು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಆದರೆ ಮೊನ್ನೆನ ಅವ್ರ ತಂಗಿ ಬಿಗ್ ಬಾಸ್ನಲ್ಲಿ ಎಂಟ್ರಿ ಕೊಟ್ರಲ್ಲ, ಏನು ಹೇಳಿದ್ರು ಗೊತ್ತಾ? ರಜತ್ ಕಿಶನ್ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನಿನಗೆ ನಮ್ಮ ಅಕ್ಕ ಬಾಸ್, ಆದರೆ ನೀನು ನನಗೆ ಬಾಸ್ ಅಂಥೇಳಿ ರಿವರ್ಸ್ ಗೇರಲ್ಲಿ ಕೌಂಟ್ರ್ ಕೊಟ್ಟರು. ಅದು ಯಾಕೆ ಆ ಥರ ಹೇಳಿರ್ಬೋದು ಅಂತೀರಾ? ಈ ಗೇಮ್ನಲ್ಲಿ ಪ್ರತಿಯೊಂದು ಟಾಸ್ಕಲ್ಲಿ, ಪ್ರತಿಯೊಂದು ಎಪಿಸೋಡಲ್ಲಿ, ಪ್ರತಿಯೊಂದು ಡೇನಲ್ಲಿ, ಟೈಮ್ನಲ್ಲಿ ಇದೆ ಅಲ್ಲ, ಚೈತ್ರಾ ಕುಂದಾಪುರ ಅವರು ರಜತ್ ಕಿಶನ್ ಅವರಿಗೆ ಸ್ಟ್ರಾಂಗಾಗಿ ಫೈಟ್ ಕೊಡ್ತಾಯಿದ್ರು. ಪ್ರತಿಯೊಂದರಲ್ಲಿ ಈ ಮಾತಿಗೂ ಬಗ್ತಾ ಇರಲಿಲ್ಲ, ಆಟದಲ್ಲೂ ಜಗ್ತಾ ಇರಲಿಲ್ಲ, ಗೇಮ್ ಪ್ಲ್ಯಾನಲ್ಲೂ ಜಗ್ತಾ ಇರಲಿಲ್ಲ. ಅಂಥ ಚೈತ್ರಾ ಕುಂದಾಪುರ ಅವರಿಗೆ ಹೆದರಿರೋಂಥ ರಜತ್ ಕಿಶನ್ ಅವರು ಚೈತ್ರಾ ಕುಂದಾಪುರ ಅವರಿಗೆ ನೇರವಾಗಿ ಎದುರಿಸಲಿಕ್ಕಾಗದೆ ಬಾಸ್ ಅನ್ನೋ ಪದವನ್ನು ಇಟ್ಬಿಟ್ರು. ಈಗ ಪ್ರತಿ ವಾರದಲ್ಲಿ ಕಿಚ್ಚ ಸುದೀಪ್ ಸಾಹೇಬರು ಏನಾದರೂ ಪ್ರಶ್ನೆ ಮಾಡಿದಾಗ, ಇಲ್ಲ ಸರ್, ನಮಗೆ ಚೈತ್ರಾ ಕುಂದಾಪುರ ಅವರು ಬಾಸ್ ಅಂಥೇಳಿ ಹೇಳ್ತಾಯಿದ್ರು. ಏನು ಚೈತ್ರಾ ಕುಂದಾಪುರ ಅವರಿಗೆ ಎದುರಿಸಲಾಗದೆ ಅವರಿಗೆ ರಿವರ್ಸ್ ಕೌಂಟ್ರ್ ತರೋ ಈ ಪದವನ್ನು ಅವರು ಬಳಸ್ತಾಯಿದ್ರು. ಅವರು ಬೇಕಂತಾಗಲಿ ಕಾಮಿಡಿ ಆಗಲಿ ಮಾಡಿರಲಿಲ್ಲ, ಅವ್ರಿಗೆ ಎದುರ್ಸೋಕೆ ಆಗ್ತಿರ್ಲಿಲ್ಲ ರಜತ್ ಕಿಶನ್ ಅವರಿಗೆ. ಅದಕ್ಕೆ ಅವರಿಗೆ ಹೊಳೆದಂಥ ಪದನೇ ಬಾಸ್. ಡಿ ಬಾಸ್ ಅಲ್ಲ, ಇದು ಬಿಗ್ ಬಾಸ್ನಲ್ಲೇ ಬಾಸ್. ಡಿ ಬಾಸ್ ಕತೆ ಏನಾಗಿದೆ ಅಂತ ನಮಗೆ ಗೊತ್ತು. ಈ ಬಿಗ್ ಬಾಸ್ನಲ್ಲೂ ಈ ಕತೆ ನಡೀತಾ ಇದೆ.
ಹೀಗಾಗಿ ಎದುರಿಸಲಿಕ್ಕಾಗದೆ ಆ ಎಮ್ಮಗೆ ಮಾನಸಿಕವಾಗಿ ಕುಗ್ಸ್ಲಿಕ್ಕೆ, ಆಟವನ್ನು ತಗ್ಸ್ಲಿಕ್ಕೆ, ಆ ಎಮ್ಮನ್ನು ಹೀಯಾಳಿಸ್ಲಿಕ್ಕೆ, ಆ ಎಮ್ಮನ ಏನು ಚಾಕಚಕ್ಯತೆ, ವಾಕ್ಚಾತುರ್ಯವನ್ನು ಕಡಿಮೆ ಮಾಡಲಿಕ್ಕೆ ರಜತ್ ಅವರು ಬಳಸಿದಂಥ ಪದ ಏನೇ ಬಾಸ್. ತನ್ನನ್ನು ನೇರವಾಗಿ ಎದುರಿಸಲಿಕ್ಕಾಗದೆ ಈ ರಜತ್ ಕಿಶನ್ ಅವರು ಬಳಸಿದಂಥ ಪದ ಬಾಸ್ ಅನ್ನುವಂಥದ್ರಿಂದ ಚೈತ್ರ ಕುಂದಾಪುರ ಅವರಿಗೆ ಬಹಳ ಇರುಸುಮುರುಸಾಗಿತ್ತು. ಏನು ಮಾಡಬೇಕಾದ್ರೂ ಅದೊಂದು ನನಗೆ ಆ ಎಮ್ಮನಿಗೆ ಎದುರಾಗ್ತಾ ಇತ್ತು. ಅವರಿಗೆ ಮಾನಸಿಕವಾಗಿ ಕುಗ್ಲಿಕ್ಕೆ ಅದು ಒಂದು ಪದ ಎದುರಾಗಿತ್ತು. ಇದನ್ನೆಲ್ಲ ನೋಡ್ತಿದ್ದ ಅವರ ಚೈತ್ರ ಕುಂದಾಪುರ ಅವರ ತಂಗಿ ಹಾಗೂ ಅವರ ತಾಯಿ, ನಮ್ಮಕ್ಕ ನಿಮಗೆ ಬಾಸ್ ಆಗಿದ್ದರೆ ನೀವು ನನಗೆ ಬಾಸ್ ಅನ್ನುವಂಥ ಒಂದು ರಿವರ್ಸ್ ಗೇರ್ ರಿಯಾಕ್ಷನನ್ನು ಚೈತ್ರ ಕೊಡದಿರುವಂತಹ ಒಂದು ರಿಯಾಕ್ಷನ್ ಪ್ರತಿಕ್ರಿಯೆಯನ್ನು ಈ ಅಮ್ಮ ಕೊಡಲು ಚೈತ್ರ ಅವ್ರ ತಂಗಿ ರಜತ್ ಅವರಿಗೆ. ಇದರಿಂದ ರಜತ್ ಅವರಿಗೆ ಬಹಳ ಗಲಿಬಿಲಿ ಆಯಿತು. ಹಾಗೂ ಇದೊಂದು ವಿಚಿತ್ರ ಡೈಲಾಗ್ ಆಗಿತ್ತು. ಯಾರು ಈ ಥರ ಕೌಂಟ್ರ್ ಕೊಟ್ಟಿರಲಿಲ್ಲ ರಜತ್ ಅವರಿಗೆ. ಪ್ರತಿಯೊಬ್ಬರಿಗೂ ಎದುರಿಸ್ತಾ ಇದ್ರು, ಪ್ರತಿಯೊಬ್ಬರಿಗೂ ಡೇರಿಂಗಾಗಿ ಮಾತಾಡ್ತಾಯಿದ್ರು. ಯಾವುದರಲ್ಲೂ ಬಗ್ಗಿರಲಿಲ್ಲ, ಜಗ್ಗಿರಲಿಲ್ಲ, ಆಡ್ದಲ್ಲಾಗಲಿ ಇನ್ನೊಂದರಲ್ಲಿ. ಆದರೆ ಚೈತ್ರ ಕುಂದಾಪುರ ಅವರಿಗೆ ಇದು ಒಂದು ಬಾಸ್ ಅನ್ನುವಂಥ ಪದ ಎದುರಾಗಿತ್ತು. ಬಾಸ್ ಆಗೋರನ್ನ ಯಾರನ್ನೂ ಮೀರ್ಸೋಕ್ಕಾಗಲ್ಲ ಅನ್ನುವಂಥ ಪದವನ್ನು ನಾನು ಬಳಸಿದ್ದೀನಿ ಅಂತ ರಜತ್ ಅವರು ಚೈತ್ರ ಅವರಿಗೆ ಹೇಳಿದ್ರು ಅದು ಗೊತ್ತಿತ್ತು, ಆ ಪದವನ್ನು ಯಾಕೆ ಬಳಸ್ತಾ ಇದ್ದಾರೆ ಅಂತೇಳಿ ಚೈತ್ರ ಅವರಿಗೆ. ಆದರೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಮೊನ್ನೆ ಫ್ಯಾಮ್ಲಿ ರೌಂಡ್ನಲ್ಲಿ ಮನೆ ಒಳಗಡೆ ಚೈತ್ರ ಅವ್ರ ತಾಯಿ ಹಾಗೂ ತಂಗಿ ಬಂದಂಥ ದಿನದಲ್ಲಿ ರಜತ್ ಅವರಿಗೆ ಸಖತ್ತಾಗಿ ರಿವೈಂಡ್ ಮಾಡಿದರು. ರಿವರ್ಸ್ ಗೇರ್ ಹಾಕಿ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರು. ನೀನು ನಮ್ಮ ಅಕ್ಕ ನಿಮಗೆ ಬಾಸ್, ಆದರೆ ನೀನು ನನಗೆ ಬಾಸ್ ಅನ್ನುವಂಥ ಒಂದು ಪದವನ್ನು ಕೊಟ್ಟರು. ನೋಡಿರಿ, ಎಲ್ಲೂ ಈ ಅಮ್ಮ ಫೈರ್ ಆಗಿರಲಿಲ್ಲ, ಈ ಅಮ್ಮ ಫೈರ್ ಆದರು. ಚೈತ್ರ ಕುಂದಾಪುರ ಫೈರೇ ಆಗಿಲ್ಲ. ಸುಳ್ಳೆ ಹೇಳಿದ್ರು ಫೈರ್, ಐ ಆಮ್ 5 ಬ್ರ್ಯಾಂಡ್, ಐ ಆಮ್ 5 ಬ್ರ್ಯಾಂಡ್ ಅಂತ. ಆದರೆ ಫೈರ್ ಆಗಿರಲಿಲ್ಲ. ಈ ಅಮ್ಮ ನೋಡಿ, ಚೈತ್ರ ಕುಂದಾಪುರ ಅವ್ರ ತಂಗಿಯವರು ನಾನು 5 ಬ್ರ್ಯಾಂಡ್ ಅಂತ ಹೇಳಲೇ ಇಲ್ಲ, ಆದರೂ ಫೈರ್ ಆಗಿಬಿಟ್ರು. ನೋಡಿ ಎಂಥ ವಿಚಿತ್ರ ಒಂದು ಕಲ್ಪನೆ ಈ ಅಮ್ಮಂದು. ಪಾಪ ಹೆಣ್ಮಕ್ಳನ್ನು ಎದುರಿಸೋದು, ಬಾಡಿ ಬಿಲ್ಡ್ ಮಾಡಿದ ಥರ, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ ಥರ, ಪ್ರೋಗ್ರಾಮ್ ನಡೆಸೋ ಥರ, ಏನು ಆ ಥರ ಅಂದ್ಕೊಂಡಿದ್ದಾರೆ. ಆದರೆ ಹೆಣ್ಮಕ್ಳ ಮುಂದೆ ಯಾವುದೂ ನಡೆಯಲ್ಲ ಗುರು. ಇದೆಲ್ಲ ಬಿಟ್ಟು ರಿಯಲ್ ಗೇಮನ್ನು ಆಡು. ಆದರೆ ಇದೆಲ್ಲ ನಿಮಗೆ ಸರಿ ಆಗಲ್ಲ. ಹೆಣ್ಮಕ್ಳ ಜೊತೆ ಇಟ್ಕೋಬೇಡಿ. ಇನ್ನು ಸರಿ ಸಮಾನವಾಗಿರುವಂಥ ಗಂಡ್ಮಕ್ಳ ಜೊತೆ ನೀವು ಗೇಮ್ ಆಡಿ. ಸುಮ್ಮನೆ ಚೈತ್ರ ಕುಂದಾಪುರ ಅವ್ರನ್ನ ಯಾಕೆ ಗೋಳು ಹೋಗ್ಕೋತೀರ? ಅವ್ರನ್ನ ಬಿಟ್ಟುಬಿಡ್ರಿ, ಪಾಪ ಕುಗ್ಗಿಸ್ಬೇಡ್ರಿ. ನೀವೇ ಸೋತೋಗ್ಬಿಡ್ತೀರ ನಾಳೆ. ಅದೆಲ್ಲ ಬೇಡ ಅಂತ ಹೇಳ್ತಾ ನಿಮಗೆ ರಜತ್ ಅವರು ಇದು ಒಂದು ಸಲಹೆಯನ್ನು ನಿಮಗೆ ಕೊಡ್ತಾ ಇರ್ತೀನಿ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಬಿಗ್ ಬಾಸ್ ಮುಗಿಯೋದ್ರೊಳಗೆ ಇನ್ನೂ ಸಲಹೆ ಕೊಡ್ತೀನಿ ನಿಮಗೆ. ಹನುಮಂತನ ವಿರುದ್ಧನೂ ಏನೇನಿದೆ ನಿಮ್ಮ ಪ್ಲ್ಯಾನ್ ಎಲ್ಲ ಸಲಹೆ ಕೊಡ್ತೀನಿ. ಅದನ್ನು ಸ್ವಲ್ಪ ತಿದ್ದುಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ವೀಕ್ಷಕರೇ, ನಾನು ಹೇಳಿರುವಂಥ ಅಂಶಗಳು ಎಲ್ಲ ನಿಜವಾಗಿ ನಿಮಗೆ ಅನಿಸಿದರೆ ಅಥವಾ ಏನಾದರೂ ಬೇರೆ ಅನಿಸಿದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಉತ್ತರನೂ ಕೊಡ್ತೀನಿ. ಇದರ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಭಾಳಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನ್ನನ್ನು ಹುರಿದುಂಬಿಸಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ನನ್ನ ನಮಸ್ಕಾರಗಳು.